ರಾಜಕೀಯ ಸಂದಿಗ್ಧತೆಯನ್ನು ಎದುರಿಸ್ತಾ ಇರುವಂತಹ ಸುಮಲತಾ ಅವರ ನಡೆ ಏನು ಅನ್ನೋದು ಈ ಕ್ಷಣಕ್ಕೆ ರಾಜಕೀಯ ವಲಯದಲ್ಲಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಇವತ್ತು ಮಹತ್ವದ ಸಭೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ ಸುಮಲತಾ ಅವರು. ಮಂಡ್ಯ ಲೋಕಸಭೆಯ ಟಿಕೆಟ್ ಬಿಕ್ಕಟ್ಟು ಮುಂದುವರಿತಾ ಇರೋ ಹಿನ್ನೆಲೆಯಲ್ಲಿ ಸಂಸದೆ ಸುಮಲತಾ ಅವರ ನಡೆ ಏನಾಗಿರಬಹುದು ಈ ಕುತೂಹಲ ಅಂತೂ ಇದ್ದೇ ಇದೆ. ಬೆಂಗಳೂರಿನಲ್ಲಿ ಇದೇ ವಿಚಾರವಾಗಿ ಜೆಪಿ ನಗರದ ನಿವಾಸದಲ್ಲಿ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಆಪ್ತರು ಹಾಗೂ ಮಂಡ್ಯ ಜಿಲ್ಲಾ ಮುಖಂಡರ ಜೊತೆಗೆ ಬುಲಾವನ್ನ ಕೊಟ್ಟು ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಮುಂದಿನ ರಾಜಕೀಯ ನಡೆ ಏನಾಗಿರುತ್ತೆ, ಪಕ್ಷೇತರವಾಗಿ ನಿಂತ್ಕೊಳ್ತಾರಾ, ಸ್ವಾಭಿಮಾನದ ಬಾವುಟವನ್ನ ಮತ್ತೊಮ್ಮೆ ಎತ್ತಿಡಿತಾರಾ ಅನ್ನೋದು ಪ್ರಶ್ನೆ. ಇನ್ನೂ ಕುತೂಹಲ ಅಂತ ಹೇಳಿದ್ರೆ ಅಥವಾ ಇಡೀ ಸಭೆಯ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಇಂಡುವಾಳು ಸಚ್ಚಿದಾನಂದ ಅವರು. ಇಲ್ಲಿ ತನಕ ಸ್ವಲ್ಪ ದಿನಗಳಿಂದ ಅವರು ಅಂತರವನ್ನ ಸುಮಲತಾ ಅವ್ರ ಜೊತೆಗೆ ಕಾಯ್ದುಕೊಂಡು ಬರ್ತಾ ಇದ್ರು. ಸೊ ಈ ಸಭೆಗೆ ಭಾಗಿಯಾಗೋದ್ರ ಮೂಲಕ ಇದ್ದಂತಹ ಅಂತರವನ್ನ ಕಡಿಮೆ ಮಾಡಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಾರಾ ಸುಮಲತಾ ಅವರು? ಸುಮಲತಾ ಅವರ ಕರೆಗೆ ಓಗೊಟ್ಟು ಬರ್ತಾರಾ ಮೀಟಿಂಗ್ಗೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಲಾಸ್ಟ್ ಟೈಮ್ ಎಲೆಕ್ಷನ್ ಅನ್ನ ಸುಮಲತಾ ಅವರು ಫೇಸ್ ಮಾಡೋದಕ್ಕೆ ಅತ್ಯಂತ ಪ್ರಮುಖವಾಗಿ ದುಡಿದವರು ಅಂತ ಹೇಳಿದ್ರೆ ಈ ಇಂಡುವಾಳು ಸಚ್ಚಿದಾನಂದ. ಪ್ರತಿ ಹಂತದಲ್ಲೂ ಕೂಡ ಅವ್ರ ಜೊತೆಗಿದ್ರು. ಅವರ ಬೆಂಬಲಿಗರ ದೊಡ್ಡ ಸಪೋರ್ಟು ಕೂಡ ಇದೇ ಕಾರಣಕ್ಕೆ ಸುಮಲತಾ ಅವರಿಗಿತ್ತು. ಬಟ್ ಈ ಸಲ ಪರಿಸ್ಥಿತಿ ಚೇಂಜ್ ಆಗಿದೆ. 5 ವರ್ಷದಲ್ಲಿ ಆದಂತಹ ಹಲವು ಬದಲಾವಣೆಗಳು ಸುಮಲತಾ ಅವರನ್ನು ರಾಜಕೀಯ ಸಂದಿಗ್ಧತೆಯ ಕಡೆಗೆ ತಳ್ಳಿದೆ. ಸುಮಲತಾ ಅವರ ನಡೆ ತೀರಾ ಸಸ್ಪೆನ್ಸ್ ಫುಲ್ ಆಗಿದೆ. ಮಂಡ್ಯದಲ್ಲಿ ಯಾರ ಸ್ಪರ್ಧೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಜೊತೆಗಿದ್ದವರ ಮುನಿಸನ್ನ ಶಮನ ಮಾಡುವಂತಹ ಒಂದು ಟಾಸ್ಕ್ ಇದ್ರೆ, ಇನ್ನೊಂದು ಕಡೆಗೆ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದ್ರೆ ಹೇಗೆ, ಗ್ರೌಂಡ್ ರಿಪೋರ್ಟ್ ಏನ್ ಹೇಳ್ತಾ ಇದೆ, ಪೂರಕ ವಾತಾವರಣ ಇದೆಯಾ, ಯಾವ ಸಮುದಾಯದ ವೋಟ್ ಎಲ್ಲಿಗೆ ಹೋಗಬಹುದು, ಮತ್ತೆ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ರಿಪೋರ್ಟ್ ಕಾರ್ಡ್ ಏನ್ ಹೇಳ್ತಾ ಇದೆ, ಇದನ್ನೆಲ್ಲ ತಮ್ಮ ಬೆಂಬಲಿಗರ ಕಡೆಯಿಂದ ಆಪ್ತರ ಕಡೆಯಿಂದ ತರಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಿರೋ ಕುತೂಹಲ, ಇದೇ ಸಭೆಯ ನಂತರ ತಮ್ಮ ಡಿಸಿಷನ್ನ ಘೋಷಣೆ ಮಾಡ್ತಾರಾ ಸುಮಲತಾ ಅವರು, ಅಥವಾ ಹಲವು ಸುತ್ತುಗಳ ಪೈಕಿ ಇದು ಒಂದು ಸುತ್ತ ಅನ್ನೋದು ಈ ಕ್ಷಣಕ್ಕೆ ಕುತೂಹಲ. ಸ್ಪರ್ಧೆಗಂತೂ ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ಆದ್ರೆ ರೂಟ್ ಅಷ್ಟು ಕ್ಲಿಯರ್ ಆಗಿ ಇಲ್ಲ ಅವರಿಗೆ. ಸೊ ಏನ್ ಮಾಡಬೇಕು ಅನ್ನೋದನ್ನ ಆಪ್ತರ ಜೊತೆಗೆ ಚರ್ಚೆ ಮಾಡ್ಲಿಕ್ಕಿದ್ದಾರೆ. ಒಂದು ಕಡೆಗೆ ಇಂದಿನ ಸಭೆಯಲ್ಲಿ ಟಿಕೆಟ್ ಕೊಟ್ರೆ ಹೇಗೆ, ಕೊಡ್ಲಿಲ್ಲ ಅಂದ್ರೆ ಏನು, ಪ್ಲಾನ್ ಬಿ ಏನಾಗಿರಬೇಕು, ಅನ್ಯ ಮಾರ್ಗ ಸುಗಮವಾಗಿ ಇದೆಯಾ, ಲಾಸ್ಟ್ ಟೈಮ್ ತರನೇ ಗೆದ್ದು ಬರಬಹುದಾ ಸ್ವಾಭಿಮಾನದ ಬಾವುಟವನ್ನ ಎತ್ತಿ ಹಿಡಿದ್ರೆ, ಈ ತರದೆಲ್ಲ ಚರ್ಚೆಗಳು ಆಗ್ಲಿಕ್ಕಿದೆ. ಮಂಡ್ಯ ಟಿಕೆಟ್ ಪಡೆಯೋದಕ್ಕೆ ಬಿಜೆಪಿ ಮೇಲೆ ನಿರಂತರವಾಗಿ ಒತ್ತಡದ ಮಾರ್ಗವನ್ನ ಕೂಡ ಅನುಸರಿಸ್ತಾ ಇದ್ದಾರೆ. ಒಂದು ವೇಳೆ ಟಿಕೆಟ್ ಕೈ ತಪ್ಪಿದ್ರೆ ಮುಂದೆ ತಾವು ಏನ್ ಮಾಡಬೇಕು ಅನ್ನೋದನ್ನ ಕುರಿತು ಕೂಡ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಹೀಗಾಗಿ ಈ ಸಲ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ಅತ್ಯಂತ ಕದನ ಕುತೂಹಲ ಕ್ಷೇತ್ರವಾಗಿ ಮಾರ್ಪಟ್ಟಿರೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆಪ್ತರ ಒಲವು ಯಾವ ಕಡೆ ಇದೆ? ಸುಮಲತಾ ಅವರಂತೂ ಅವಕಾಶ ಸಿಕ್ಕಾಗ್ಲೆಲ್ಲ, ವೇದಿಕೆ ಸಿಕ್ಕಾಗ್ಲೆಲ್ಲ ಒಂದೇ ಮಾತನ್ನು ಹೇಳ್ತಾ ಇದ್ದಾರೆ. ಆ ಮಾತು, ನಾನು ಮಂಡ್ಯವನ್ನು ಬಿಡಲ್ಲ, ಮಂಡ್ಯ ನಂದೇ ಅಂತ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಲೋಕೇಶ್. ಇವತ್ತಿನ ಸಭೆಯ ನಂತರನೇ ಡಿಸಿಷನ್ ಆಚೆ ಬರಬಹುದು ಅಂತ ಅನಿಸ್ತಾ ಇದೆಯಾ, ಅಥವಾ ಹಲವು ಸುತ್ತುಗಳ ಪೈಕಿ ಇದು ಒಂದು ಸುತ್ತಷ್ಟೇ, ಡಿಸಿಷನ್ ಏನಿದ್ರು ಬಿಜೆಪಿ ಜೆಡಿಎಸ್ನವರು ಸೀಟ್ ಹಂಚಿಕೆ ನಂತರ ಬರುತ್ತೆ ಅಂತ ಅನಿಸ್ತಾ ಇದೆಯಾ? ಮಮತಾ ಇವತ್ತೇ ನಿರ್ಧಾರಕ್ಕೆ ಬರ್ತಾರೆ ಅಂತ ಹೇಳಲಿಕ್ಕೆ ಬರಲಿಕ್ಕಿಲ್ಲ. ಯಾಕೆಂತಂದರೆ ಹಲವು ಸುತ್ತುಗಳಿವೆ. ಅದರಲ್ಲಿ ಮೊದಲನೇ ಸುತ್ತಿನದಾಗಿ ಇವತ್ತು ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಸುಮಲತಾ ಅವರ ನಿವಾಸದಲ್ಲಿ ಕಾರ್ಯಕರ್ತರು ಆಪ್ತರ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಿಕ್ಕೆ ಇವತ್ತು 4-4:30 ಗಂಟೆಗೆ ಈಗಾಗಲೇ ಸಭೆ ಆರಂಭ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಮಂಡ್ಯ ಭಾಗದ ಸಾಕಷ್ಟು ಆಪ್ತರು ಕಾರ್ಯಕರ್ತರೆಲ್ಲರೂ ಕೂಡ ಬಂದಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಏನು ಇವರು ಬಿಜೆಪಿಯಿಂದ ಟಿಕೆಟ್ ಕೇಳ್ತಾ ಇದ್ದಾರೆ, ಆದರೆ ಹೈಕಮಾಂಡ್ನಿಂದ ಯಾವುದೇ ರೀತಿಯಾದ ಸ್ಪಷ್ಟವಾದ ಸಂದೇಶ ಇವರಿಗೆ ಸಿಕ್ಕಿಲ್ಲ. JDSನವರು ನಮಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ಹೇಳ್ತಾ ಇರುವಂಥದ್ದು ಅವರು ಕೂಡ ಎಲ್ಲಿ ಹೇಳ್ಕೊಂಡಿಲ್ಲ. ಹಾಗಾಗಿ ಒಂದು ರೀತಿ ಕದನ ಕುತೂಹಲಕಾರಿ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಒಂದು ವೇಳೆ ಟಿಕೆಟ್ ಸಿಕ್ಕಿದ್ರೆ ಯಾವ ರೀತಿ, ಸಿಗದೇ ಇದ್ದರೆ ಯಾವ ರೀತಿ ಮುಂದಿನ ನಡೆ ಹೇಗಿರಬೇಕು ಅನ್ನೋದು ಕೂಡ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಿಕ್ಕೆ, ಜೊತೆಗೆ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಈ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಇದು ಮೊದಲ ಒಂದು ಸುತ್ತಿನ ಸಭೆ, ಇದು ಇನ್ನೂ ಇವತ್ತೇ ನಿರ್ಧಾರಕ್ಕೆ ಬರ್ತಾರೆ ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ ಬಳಿಕ ಯಾವ ರೀತಿ ನಿರ್ಧಾರಕ್ಕೆ ಬರುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇದು ಒಂದಾದರೆ, ಮತ್ತೊಂದು ಅವರ ಜೊತೆ ಇದ್ದಂತಹ ಆಪ್ತರು ಒಂದಿಷ್ಟು ಜನ ಅಂತರವನ್ನು ಕಾಯ್ದುಕೊಂಡಿದ್ರು. ಅವರನ್ನು ಕೂಡ ಒಂದು ರೀತಿ ಈ ಮನಸ್ತಾಪವನ್ನೆಲ್ಲ ಕೂಡ ಸರಿಪಡಿಸೋದಕ್ಕೋಸ್ಕರ ಮತ್ತು ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೋಸ್ಕರ ಎಲ್ಲ ರೀತಿಯ ಕೂಡ ಸಭೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು
ಮಮತಾ. ಲೋಕೇಶ್, ದರ್ಶನ್ಗೆ ಬುಲಾವ್ ಹೋಗಿದೆ ಅನ್ನೋದು ತಿಳಿದು ಬರ್ತಾ ಇತ್ತು. ಸೊ ಅವ್ರು ಬರುವಂತಹ ಸಾಧ್ಯತೆ ಅಥವಾ ಆಲ್ರೆಡಿ ಬಂದಿದ್ದಾರಾ? ಆಮೇಲೆ ಇಂಡುವಾಳು ಸಚ್ಚಿದಾನಂದ್ ಅವರ ನಡೆ ಏನು, ಅದ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ ಆಪ್ತ ವಲಯದಿಂದ? ಮಮತಾ, ದರ್ಶನ್ ಅವ್ರಿಗೂ ಕೂಡ ಸಭೆಗೆ ಬುಲಾವ್ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಅವರು ಇಂಡುವಾಳ ಸಚ್ಚಿದಾನಂದ ಅವರು ಸುಮಲತಾ ಅವರಿಂದ ಅಂತರವನ್ನು ಕಾಯ್ದುಕೊಂಡಿದ್ರು. ಅವರನ್ನು ದರ್ಶನ್ ಅವರೇ ಕರೆದುಕೊಂಡು ಸಭೆಯಲ್ಲಿ ಕರ್ಕೊಂಡು ಬರ್ತಾ ಇರುವಂಥ ಮಾಹಿತಿ ನಮಗೆ ಲಭ್ಯ ಆಗಿರುವಂಥದ್ದು. ಅವರು ಸಭೆಯನ್ನು ಕರ್ಕೊಬಂದು ಸಚ್ಚಿದಾನಂದರವರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ತಾರೆ. ಅವರು BJPಗೆ ಸೇರ್ಪಡಾದ ಬಳಿಕ ಸುಮಲತಾರವರಿಂದ ಅಂತರವನ್ನು ಕಾಯ್ದುಕೊಂಡಿದ್ರು, ಮುನಿಸ್ಕೊಂಡಿದ್ರು ಎನ್ನುವಂಥದ್ದು. ಹಾಗಾಗಿ ಆ ಮುನಿಸನ್ನು ಶಮನ ಮಾಡಲಿಕ್ಕೂ ಕೂಡ ಈಗ ದರ್ಶನ್ ಅವರು ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಮಾಹಿತಿ ಲಭ್ಯ ಆಗಿದೆ. ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ, ಸಚ್ಚಿದಾನಂದರವರ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡ್ತಾರೆ. ಅದಾಗಿ ಬಳಿಕ ಉಳಿದಂತಹ ಕ್ಷೇತ್ರಗಳಲ್ಲಿ ಯಾವ ರೀತಿ ಇದೆ, ಒಲವು ಹೇಗಿದೆ, ಯಾವ ರೀತಿಯಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ, ಒಂದು ವೇಳೆ ಹೈಕಮಾಂಡ್ ನಮ್ಮ ಪರವಾಗಿ ಇಲ್ಲದೆ ಹೋದರೆ ನೆಕ್ಸ್ಟ್ ಮುಂದಿನ ನಡೆ ಏನಾಗಿರಬೇಕು, ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತೇಳಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ತದನಂತರ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ. ಒಟ್ಟಾರೆ ಮಂಡ್ಯ ಲೋಕಸಭಾ ಚುನಾವಣೆ ಒಂದು ರೀತಿ ಕುತೂಹಲಕಾರಿಯಾಗಿದೆ, ಕದನಕ್ಕೆ ನಾಂದಿ ಆಡುತ್ತಾ ಎನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಮಮತಾ. ರೈಟ್, ಧನ್ಯವಾದ ಲೋಕೇಶ್ ತಮ್ಮ ಮಾಹಿತಿಗಾಗಿ.